ವಿಡಿಯೋಗಳನ್ನ ಕೊಟ್ಟು ಸುಮ್ಮನೆ ಆಗ್ತದೆ. ಅವೆಲ್ಲ ಬಿಟ್ಬಿಟ್ರೆ ಈಗ ಬರೀ ಸಾಬ್ರ ಬಗ್ಗೆ ಮಾತಾಡ್ತಾರೆ ಅಷ್ಟೇ. ಸಾಬ್ರು ಬಂದು ನಮ್ಮನ್ನು ಹೊತ್ಕೊಂಡು ಹೋಗ್ತಾರೆ, ಸಾಬ್ರು ಬಂದು ನಮ್ಮ ತಾಳಿ ಕಿರ್ತಾರೆ, ಸಾಬ್ರು ನಮ್ಮ ನಗರಣ್ಣೆ ಹೊತ್ಕೊಂಡು ಹೋಗ್ತಾರೆ. ಈ ತರ ಭಯ ಇಟ್ಟು ಓಟ್ ಹಾಕ್ಸ್ಕೊಂಡು ಕೊಡ್ತಾವ್ರೆ. ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಮುಚ್ಕೊಂಡು ನೀವು ಇನ್ನೊಂದು ವಾರದಲ್ಲಿ ಡಿಸೈಡ್ ಮಾಡಿ ಅವ್ರಿಗೆ ಏನ್ ಕೊಡ್ಬೇಕಾಯ್ತು ಬರಷ್ಟು ಪರಿಹಾರ ನಿಧಿನ ಕೊಡಿ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಅರ್ಥ ಏನು? ನೀವು ಸುಳ್ಳು ಹೇಳ್ತೀರಾ ಅಂತ. ಆ ಸುಳ್ಳಲ್ಲಿ ಕೊಟ್ಕೊಡ್ಬೇಕಾ, ದುಡ್ದಂತೆ ನಡೆದ ಸರ್ಕಾರ ಕೊಟ್ಕೊಡ್ಬೇಕಾ, ಪಕ್ಷಕ್ಕೆ ಕೊಡ್ಬೇಕಾ ಅಂತ ನೀವೇ ವಿಚಾರ ಮಾಡಬೇಕು. ದುಡ್ದಂತೆ ನಡೆದವರು ಕಾಂಗ್ರೆಸ್, ಹಾಗಾಗಿ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು, ಸಿದ್ದರಾಮೇಗೌಡರನ್ನ ಗೆಲ್ಲಿಸ್ಬೇಕು, ಮೋದಿ ಇರಿಸ್ಬೇಕು. ಹಾಗಾಗಿ ನ್ಯಾಷನಲ್ ಕಾಂಗ್ರೆಸ್ ಪಕ್ಷಕ್ಕೆ 26ನೇ ತಾರೀಕು ಎಲ್ಲರೂ ಒಂದು ಓಟ್ ಬಿಟ್ಟಾಗೆ ಸಿದ್ದರಾಮೇಗೌಡರು ಓಟ್ ಹಾಕಿ ಸುಳ್ಳು ಪಕ್ಷಕ್ಕೆ ಸುಳ್ಳು ಪಕ್ಷನ ಮನೆಗೆ ಕಳಿಸೋದು. ಜೈ ಪಕ್ಷ ನಿಮ್ಮ ನೋವು ನಲಿವುಗಳಿಗೆ ನಿಮ್ಮ ಜೊತೆಲಿ ಇರ್ತಕ್ಕಂಥ ಪಕ್ಷ ಈಗಾಗಲೇ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ನಿಮ್ಗೆ ಗೊತ್ತಿರಬೇಕು, ಈ ಹಿಂದೆ 2023ರ ಚುನಾವಣೆಯಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಬಹಳಷ್ಟು ಜನ ಅದನ್ನ ಲೇವಡಿ ಮಾಡಿದವರು ಉಂಟು. ಇದು ಚುನಾವಣಾ ಗಿಮಿಕ್, ಇದೆಲ್ಲ ಮಾಡಕ್ ಸಾಧ್ಯನಾ? ಈ ರೀತಿ ಎಲ್ಲ ಮಾಡ್ಬಿಟ್ರೆ ಸರ್ಕಾರ ದಿವಾಳಿ ಆಗ್ಬಿಡುತ್ತೆ, ಬೊಕ್ಕಸದಲ್ಲಿ ಹಣ ಎಲ್ಲ ಇರೋದಿಲ್ಲ ಅಂತೆಲ್ಲ ಹೇಳಿದ್ರು. ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಈ ಜೋಡೆತ್ತಿನ ಸರ್ಕಾರವನ್ನ ನಡೆಸ್ತಾ ಇರೋದಕ್ಕೆ ಉದಾಹರಣೆ ಆಗಿದೆ. ಇದು ನೀವೆಲ್ಲ ನೋಡ್ತಾ ಇದ್ದೀರಿ. ಎಲ್ಲ ಗ್ಯಾರಂಟಿಗಳ ಫಲಾನುಭವಿಗಳು ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಸದಾ ನೆನೆಸ್ಕೊಳ್ತಾರೆ. ಇನ್ನು ಅನ್ನಕ್ಕೆ ಕೈ ಇಟ್ಟಾಗ ಕಾಂಗ್ರೆಸ್ ಪಕ್ಷ ನೆನಪಿಗೆ ಬರುತ್ತೆ. ಬಹಳಷ್ಟು ಜನ ಹೇಳ್ತಾರೆ, ಸ್ವಾಮಿ ನಾವು ನಿಮ್ಮ ಅನ್ನ ತಿಂತಾ ಇದೀವಿ, ನಮ್ಮನ್ನು ಮತ ಕೇಳಬೇಡಿ, ಮತ ಕೊಡ್ಬೇಕಾದ್ದು ನಮ್ಮ ಧರ್ಮ. ಎಷ್ಟೋ ಕಡೆ ಕೂಲಿ ನಾವೇ ಮಾಡ್ಕೊಂಡು ಜೀವನ ಮಾಡ್ತಿದ್ವಿ, ನಮ್ಮ ಗದ್ದೆಗಳಲ್ಲಿ ನೀರಿರ್ತಾ ಇರ್ಲಿಲ್ಲ. ಎಷ್ಟೋ ಜನ ಮನೆಯಲ್ಲಿ ಮಕ್ಕಳು ಬಿಟ್ಟು ಪೇಟೆ ಕೊಟ್ಟವರು ತಂದೆ ತಾಯಿಗಳು ಇಲ್ಲಿ ಕಷ್ಟದಲ್ಲಿರ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ಒಂದು ತಂದೆ ತಾಯಿ ಮಕ್ಕಳಿಗೆ ಏನು ನೆರವನ್ನ ಕೊಡ್ತಾರೋ ಅಂತ ಒಂದು ನೆರವನ್ನ ರಾಜ್ಯ ಸರ್ಕಾರ ನಿಮಗೆಲ್ಲ ಕೊಟ್ಟಿದೆ. ಆ ಋಣ ನೀವು ಇಟ್ಕೊಂಡಿದ್ದೀರಿ ಅನ್ನೋದು ಕೂಡ ನಾನು ಬೆಳಗ್ಗೆಯಿಂದ ಮತಯಾಚನೆಗೆ ಬಂದಾಗ ನಿಮ್ಮಲ್ಲಿ ಕಾಣ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಮತ್ತೊಮ್ಮೆ ನಿಮಗೆ ವಿನಂತಿ ಮಾಡ್ಕೊತೀನಿ, ಕಾಂಗ್ರೆಸ್ ಸರ್ಕಾರದ ಪ್ರೀತಿಯ ಗೃಹ ಸಚಿವರಾದಂತ ಪರಮೇಶ್ವರ್ ಸಾಹೇಬರು ಮತ್ತು ಕೆ ರಾಜಣ್ಣ ಅವರು ಕೂಡ ಈ ಭಾಗದಲ್ಲಿ ಮತಬೇಟೆಗೋಸ್ಕರ ಬಹಳ ಮುಂಚೂಣಿಯಲ್ಲಿ ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ. ಇಲ್ಲಿ ಓಬಳೇಶ್ ಅವರು ಇದ್ದಾರೆ, ಸದಾ ನಿಮ್ಮ ಜೊತೆಲಿ ಇರ್ತಾರೆ, ಮತ್ತು ಹನುಮಂತೇಗೌಡರಿದ್ದಾರೆ. ಎಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ಚಂದ್ರಣ್ಣ ಅವರಿದ್ದಾರೆ. ಎಲ್ಲರೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸಿ ಅಲ್ಲಲ್ಲೇ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಮೊದಲೆಲ್ಲ ನಿಮ್ಗೆ ಏನೋ ಸಮಸ್ಯೆ ಕೊಡ್ತಿರೋ ಸರ್ಕಾರಕ್ಕೆ, 2000 ರೂಪಾಯಿ ಕೊಡ್ತಿರೋ ಸರ್ಕಾರಕ್ಕೆ, ಕರೆಂಟ್ ಫ್ರೀ ಕೊಡ್ತಿರೋ ಸರ್ಕಾರಕ್ಕೆ, ಮಕ್ಕಳಿಗೆ 3000 ಕೊಡ್ತಿರೋ ಸರ್ಕಾರಕ್ಕೆ, ದಯವಿಟ್ಟು ಎಲ್ಲ ಕಾಂಗ್ರೆಸ್ ವೋಟ್ ಮಾಡಿ, ಎಲ್ಲರೂ ಕಾಂಗ್ರೆಸ್ ವೋಟ್ ಮಾಡಿ. ರಾಹುಲ್ ಅಂತ ಇದ್ದಾರೆ ನೋಡಿ, ಎಲ್ರಿಗೂ ಕೊಡು. ಎಲ್ಲರಿಗೂ ಹೇಳಿದ್ರು 5 ಗ್ಯಾರಂಟಿಗಳನ್ನು ನಾವು ಕೊಡ್ತೀವಿ ಸರ್. 7 ವಾರದಲ್ಲಿ ಎಲ್ಲವನ್ನೂ ಕೊಟ್ಟಿದ್ದಾರೆ. ಒಂದು 2-3 ಜನಗಳಿಗೆ ತೊಂದರೆ ಆಗಿದೆ, ಟೆಕ್ನಿಕಲ್ ಆಗಿ ಏನೋ ಪ್ರಾಬ್ಲಮ್ ಇದೆ, ಅದು ನಿಧಾನ ಸಾಲ್ವ್ ಆಗುತ್ತೆ. ಅವ್ರು ಪ್ರಯತ್ನ ಪಡಬೇಕು. ಅದಕ್ಕಂತ ಇಟ್ಕೊಂಡು ಅಲ್ಲಿ ರಾಜಕಾರಣಿ ಅದು ಮುಖಂಡಿದ್ದಾರೋ ಅವ್ರು ನೋಡಿದ್ರೆ ಅದು ಸಹ ಸಾಲ್ವ್ ಆಗುತ್ತೆ. ಅಂದ್ರೆ ಹೌದು, ಅದಕ್ಕೋಸ್ಕರ ಒಂದು ಕಮಿಟಿ ಮಾಡಿದೆ, ಜಿಲ್ಲಾ ಲೆವೆಲ್ ಕಮಿಟಿ ಇದೆ, ತಾಲೂಕು ಲೆವೆಲ್ ಕಮಿಟಿ ಇದೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನು ಸಾಲ್ವ್ ಮಾಡ್ತಾರೆ ಅಂತ ಒಂದು ನುಡಿದಂತೆ ನಡೆಯುವ ಪಕ್ಷ ಯಾವುದಾದ್ರು ಅದು ಕಾಂಗ್ರೆಸ್ ಅಂತ ಗೊತ್ತಾಗ್ತದೆ. ದೇಶದಲ್ಲೂ ಸಹ ಅಂಥದ್ದೇ ಒಂದು ಪಕ್ಷವನ್ನು ತರಿಸ್ಬೇಕು. ಮಾನ್ಯ ಮೋದಿ ಅವರು 5 ವರ್ಷ ಅಂತ ಹೇಳಿದ್ರೆ ನಿಂತು ನಮ್ಗೆ ಓಟ್ ಕೊಡಿ ಅಂತ ಕೇಳಿದಾಗ 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು. ಪಾಪ ಅದು ಮಾಡ್ಕೊಂಡು 6 ತಿಂಗಳ ಹಿಂದೆ ಬರ ಘೋಷಣೆ ಆಯ್ತು ಈ ರಾಜ್ಯದಲ್ಲಿ. ಅಲ್ಲಿರ್ತಕ್ಕಂಥ ಎಲ್ಲಾ ಜನ ಬಂದ್ರು, ಅಧಿಕಾರಿಗಳು ಬಂದ್ರು, ಎಲ್ಲ ನೋಡಿದ್ರು, ರಿಪೋರ್ಟ್ ಕೊಟ್ಟರು. 32,000 ಕೋಟಿ ರೂಪಾಯಿಗಳನ್ನ ಕರ್ನಾಟಕ ರಾಜ್ಯಕ್ಕೆ ಬರಕ್ಕೋಸ್ಕರ ಕೊಡ್ಬೇಕು ಅಂತ ಹೇಳಿದ್ರು. 6 ತಿಂಗಳಾಗಿ ಇಂಥ ಒಂದು ಕೊಟ್ಟಿಲ್ಲ. ಅವ್ರು ಹೇಳ್ತಿದ್ರು ಎಲ್ಲಾ ಕಡೆ ಭಾಷಣ ಮಾಡ್ತಾ, ನಮ್ಮನ್ನು ಕೇಳಿಲ್ಲ ಅವರು.